ನಮಸ್ಕಾರ ಗೆಳೆಯರೆ, ಮೊದಲು ಈ ವಿಡಿಯೋ ನೋಡ್ಕೊಂಡು ಬನ್ನಿ. ಅಮ್ಮನೊಬ್ರು ಅಷ್ಟು ಗೌರವ ತೋರ್ತಿದ್ದಾರೆ ಅಂದಾಗ ಆ ಜಾಗದಲ್ಲಿ ಒಂದ್ ಸೆಕೆಂಡ್ ಇರ್ಬೇಕು ಅಂತ ಬದುಕ್ತಾ ಇರೋದೇ ನಾವು ಮರ್ಯಾದೆಗೋಸ್ಕರ. ವಿಡಿಯೋದಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪಾ ಅಂತಂದ್ರೆ, ಅಶ್ವಿನಿ ಗೌಡ ಅವರು ಅಳ್ತಾ ಹೇಳ್ತಾರೆ, ನಾವು ಬದುಕಿರೋದೇ ಮರ್ಯಾದೆಗೋಸ್ಕರ. ಯಾವ ಮರ್ಯಾದೆ ಬಗ್ಗೆ ಮಾತಾಡ್ತಿದ್ದೀರಾ ಮೇಡಮ್? ನಿನ್ನೆ ದಿನ ಕಾಕ್ರೋಚ್ ಸುದ್ದಿ ಸಡೆ ಅಂತ ಒಂದು ಹೆಣ್ಮಗಳಿಗೆ ಕರೆದಿರ್ತಾರೆ, ಅವಾಗ ಹೇಳ್ತೀರಿ ಯಾರೂ ಹೈಲೈಟ್ ಮಾಡಬೇಡಿ ಅಂತ. ರಕ್ಷಿತಾಗೆ ನೀನ್ ಎಲ್ಲಿಂದ ಬಂದಿದ್ದು ಗೊತ್ತಾಯ್ತು ಅಂತ ಬಟ್ಟೆ ತೋರಿಸಿ ಅಸಹ್ಯ ಮಾಡ್ತೀರಿ, ಮತ್ತೆ ಅವಳಿಗೆ ಎಸ್ ಕೆಟಗಿರಿ ಅಂತ ಹೋಲಿಸಿ ಅಪಹಾಸ್ಯ ಮಾಡ್ತೀರಿ. ಆದ್ರೆ ಗಿಲ್ಲಿ ನಿಮ್ ಕೋಣೆಯಲ್ಲಿ ಬಂದಾಗ ಅಮಾವಾಸ್ಯೆ ಜೊತೆಲಿ ಇಟ್ಕೊಂಡಿದ್ಯಾ ಅಂತ ರಕ್ಷಿತನ ತಲೆಯಲ್ಲಿ ಇಟ್ಕೊಂಡು ಹೇಳ್ತೀರಿ. ಆಮೇಲೆ ಗಿಲ್ಲಿ ಒಂದು ಟೇಬಲ್ ಕ್ಲೀನ್ ಮಾಡ್ಬೇಕಾದ್ರೆ ನೀವು ಕಾಲ್ಮೇಲೆ ಕಾಲು ಇಟ್ಕೊಂಡಿರ್ತೀರಿ, ಅವಾಗೆ ಮರ್ಯಾದೆ ಬಗ್ಗೆ ನಿಮಗೆ ತಲೆಯಲ್ಲಿ ಇರಲ್ಲ. ಅದೇ ಗಿಲ್ಲಿಗೆ ನೀವು ಸಾರಿ ಕೇಳಬೇಕಾಗಿರುತ್ತೆ, ಆವಾಗ ನೀವು ಗಿಲ್ಲಿ ತಮಾಷೆಗೆ ಕಾಲ್ಮೇಲೆ ಕಾಲು ಹಾಕೊಂಡಿದ್ರೆ ನಿಮಗೆ ಸಿಟ್ಟು ಬರುತ್ತೆ, ಉರಿಯುತ್ತೆ. ನಿನ್ನೆ ಕೊಟ್ಟಿರೋ ಟಾಸ್ಕಲ್ಲಿ ನೀವು ಉಸ್ತುವಾರಿ ಮಾಡೋದು ಬಿಟ್ಟು ಗಿಲ್ಲಿ ಹತ್ರ ಹೋಗಿ ನೀನು ನಾನು ಅಂದ್ರೆ ವಾಪಸ್ ನೀನು ನಾನು ಅಂತ ಬಂದಿರುತ್ತೆ. ಅದನ್ನ ಬಿಟ್ಟು ಕಣ್ಣೀರ್ ಹಾಕಿ ಜನರಿಗೂ ಬಕೆಟ್ ಹಿಡಿಯೋ ಕೆಲಸ ಮಾಡ್ತಿರಲ್ಲ ಮೇಡಮ್ ಅಶ್ವಿನಿ ಗೌಡ ಅವರೇ. ನಿಮಗೇನು ಅನಿಸುತ್ತೆ? ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಜನರೇ. ಥ್ಯಾಂಕ್ ಯು.